ಕಾಂಗ್ರೆಸ್ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ ನಿಶ್ಚಿತ. ಬಂಗಾಳದಲ್ಲಿ ದೀದಿ ಕುರ್ಚಿ ಕಳೆದುಕೊಳ್ಳೋದು ಬಹುತೇಕ ಖಚಿತ. ಹೀಗಂತ ಸ್ಫೋಟಕ ಭವಿಷ್ಯವನ್ನು ನುಡಿದಿರುವಂಥದ್ದು ಖ್ಯಾತ ಜ್ಯೋತಿಷಿ ಪ್ರಶಾಂತ್ ಕಿಣಿ ಅವರು. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು ತಮ್ಮ ಕುರ್ಚಿಯನ್ನು ಕಳೆದುಕೊಳ್ತಾರೆ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ ಖ್ಯಾತ ಜ್ಯೋತಿಷಿ ಪ್ರಶಾಂತ್ ಕಿಣಿ ಅವರು. ಹಿಂದೆ ಇವರು ನುಡಿದಂತಹ ಬಹುತೇಕ ಭವಿಷ್ಯಗಳು ನಿಜವಾಗಿದೆ. ಪ್ರಶಾಂತ್ ಕಿಣಿ ಅವರು ಆಕ್ಚುಲಿ ಕರ್ನಾಟಕ ಮೂಲದವರು. ಈಗ ಪ್ರಶಾಂತ್ ಕಿಣಿ ಅವರು ನುಡಿದಿರ್ತಕ್ಕಂಥ ಭವಿಷ್ಯದ ಬಗ್ಗೆ ಸಾಕಷ್ಟು ಚರ್ಚೆಗಳು ಶುರುವಾಗಿದೆ. ರಾಜ್ಯ ರಾಜಕಾರಣವೂ ಸೇರಿದ ಹಾಗೆ ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನ ಸ್ವತಃ ಪ್ರಶಾಂತ್ ಕಿಣಿ ಅವರು ಸ್ಫೋಟಕ ಭವಿಷ್ಯದ ಮೂಲಕ ತಿಳಿಸಿದ್ದಾರೆ. ಇವರೇ ಪ್ರಶಾಂತ್ ಕಿಣಿ ಅವರು. ಪಶ್ಚಿಮ ಬಂಗಾಳದ ಚುನಾವಣೆ ನಡೀತಾ ಇದೆ. ಫಸ್ಟ್ ಫೇಸ್ ಎಲೆಕ್ಷನ್ ನಿನ್ನೆ ಅಷ್ಟೇ ಕಂಪ್ಲೀಟ್ ಆಗಿದೆ. ಇನ್ನೊಂದು ಫೇಸ್ ಎಲೆಕ್ಷನ್ 29th ಇದೆ. ಸೊ ಅದಾದಮೇಲೆ ಮೇ 4ರಂದು ರಿಸಲ್ಟ್ ಅನೌನ್ಸ್ ಆಗುತ್ತೆ. ಆದರೆ ಈ ಬಾರಿ ಮಮತಾ ಬ್ಯಾನರ್ಜಿಯವರು ತಮ್ಮ ಅಧಿಕಾರವನ್ನು ಕಳೆದುಕೊಳ್ತಾರೆ ಅಂತ ಪ್ರಶಾಂತ್ ಕಿಣಿಯವರು ಭವಿಷ್ಯವನ್ನು ನುಡಿದಿದ್ದಾರೆ. ಹಾಗೆ ನೋಡಿದರೆ ಮಮತಾ ಬ್ಯಾನರ್ಜಿಯವರು 4ನೇ ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಸಿಕ್ಕಾಪಟ್ಟೆ ಕನಸನ್ನು ಕಟ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಮತ್ತೆ ಮುಖ್ಯಮಂತ್ರಿ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವೇದಿಕೆಯನ್ನು ಸಹ ಸಿದ್ಧ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಆದರೆ ಪ್ರಶಾಂತ್ ಕಿಣಿಯವರು ನಡೆದಿರ್ತಕ್ಕಂಥ ಈ ಒಂದು ಭವಿಷ್ಯವನ್ನು ಕೇಳಿಸ್ಕೊಂಡ್ರೆ ಸಹಜವಾಗಿಯೇ ಮಮತಾ ಬ್ಯಾನರ್ಜಿ ಅವರಿಗೆ ಸಿಕ್ಕಾಪಟ್ಟೆ ನಿರಾಸೆ ಅಥವಾ ಬೇಸರ ಮೂಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಈ ಹಿಂದೆ ಪ್ರಶಾಂತ್ ಕಿಣಿಯವರು ಸಾಕಷ್ಟು ಭವಿಷ್ಯವನ್ನು ನುಡಿದಿದ್ರು. ಆ ಭವಿಷ್ಯವು ಸಹ ನಿಜವಾಗಿರ್ತಕ್ಕಂಥ ಸಾಕಷ್ಟು ಉದಾಹರಣೆಯನ್ನು ನಾವು ಗಮನಿಸಿರಬಹುದು. ಉದಾಹರಣೆಗೆ ನಮ್ಮ ನೆರೆಯ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಭವಿಷ್ಯವನ್ನು ಅವರು ಹೇಳಿದರು. ಅದೇ ರೀತಿಯಲ್ಲಿ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದನ್ನು ಸಹ ನಾವು ನೋಡಿದ್ದೀವಿ. ಸೊ ಈ ರೀತಿಯಾಗಿ ಸಾಕಷ್ಟು ಉದಾಹರಣೆಗಳನ್ನು ನಾವು ಹೇಳಬಹುದು ವೀಕ್ಷಕರೇ. ಇನ್ನು ಬೈ ಎಲೆಕ್ಷನ್ ರಿಸಲ್ಟ್ ಬಳಿಕ ಕಾಂಗ್ರೆಸ್ ಇಬ್ಬಾಗ ಆಗುವಂತಹ ಒಂದು ಆತಂಕದ ಭವಿಷ್ಯವನ್ನು ಸಹ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ ಇಬ್ಬಾಗವಾಗಲಿದೆ ಅಂತ ಪ್ರಶಾಂತ್ ಕಿಣಿಯವರು ಭವಿಷ್ಯವನ್ನು ನುಡಿದಿದ್ದಾರೆ. ಮಗದೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರವನ್ನು ಕಳೆದುಕೊಳ್ತಾರೆ ಅಂತಲೂ ಹೇಳಿದ್ದಾರೆ. ಇದಕ್ಕೆ ಕರ್ನಾಟಕದ ಜನ ಬೆಲೆ ತೆರಬೇಕಾಗುತ್ತೆ ಅನ್ನುವಂಥೊಂದು ಆತಂಕದ ಒಂದು ಮುನ್ಸೂಚನೆಯನ್ನು ಭವಿಷ್ಯವನ್ನು ಕೊಟ್ಟಿದ್ದಾರೆ. ಕೆಲ ಕಾಂಗ್ರೆಸ್ ನಾಯಕರು ನಿಷ್ಠೆಯನ್ನೇ ಬದಲಿಸ್ತಾರೆ ಅಂತ ಪ್ರಶಾಂತ್ ಕಿಣಿಯವರು ಭವಿಷ್ಯವನ್ನು ನುಡಿದಿದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ಹಿಂದೆ ಅವ್ರು ಕೊಟ್ಟಂಥ ಪ್ರಿಡಿಕ್ಷನ್ಸ್ ಏನಿದೆಯಲ್ಲ ಅದೆಲ್ಲ ಬಹುತೇಕ ಸಂದರ್ಭಗಳಲ್ಲಿ ನಿಜ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ಈ ಬಾರಿಯೂ ಸಹ ಅದು ಸತ್ಯ ಆಗಬಹುದು ಅನ್ನುವ ರೀತಿಯಾದಂತಹ ಚರ್ಚೆಗಳು ಈಗ ಜನಮಾನಸದಲ್ಲಿ ಶುರುವಾಗಿರ್ತಕ್ಕಂಥದ್ದು. ನೋಡಿ, ಆಫ್ಟರ್ ಬೈ ಎಲೆಕ್ಷನ್ ಸಮ್ ಕರ್ನಾಟಕ ಕಾಂಗ್ರೆಸ್ ಮೆನ್ ವಿಲ್ ಶಿಫ್ಟ್ ದೇರ್ ಲಾಯಲ್ಟಿ, BJP ವಿಲ್ ಬೀಂಗ್ ಅ ಯೋಗಿ ಇಂಟು ಕರ್ನಾಟಕ ಪಾಲಿಟಿಕ್ಸ್ ಅನ್ನುವ ರೀತಿಯಾದಂತಹ, ಅಂದರೆ UP ಮಾಡೆಲ್ ಕರ್ನಾಟಕದಲ್ಲೂ ಸಹ ಜಾರಿಯಾಗುತ್ತೆ ಅನ್ನುವ ರೀತಿಯಾದಂತಹ ಭವಿಷ್ಯವನ್ನು ಪ್ರಶಾಂತ್ ಕಿಣಿಯವರು ಕೊಟ್ಟಿದ್ದಾರೆ. ಸೊ ಪ್ರಶಾಂತ್ ಕಿಣಿಯವರು ಈಗಿರ್ತಕ್ಕಂಥ ಗ್ರಹಗತಿಗಳಾಗಿರಬಹುದು ಅಥವಾ ಈ ರಾಜಕೀಯ ನಾಯಕರುಗಳ ಜನ್ಮಕುಂಡಲಿಗಳಾಗಿರ್ಬೋದು, ಅವರ ಜನ್ಮ ಜಾತಕದಲ್ಲಿರ್ತಕ್ಕಂಥ ಒಂದಷ್ಟು ಈ ರಾಶಿಗಳು ಮತ್ತು ಆ ಗ್ರಹಗಳು ಯಾವ್ಯಾವ ಮನೆಗಳಲ್ಲಿದ್ದಾವೆ ಅದೆಲ್ಲವನ್ನು ಒಂದಷ್ಟು ತಾಳೆ ಹಾಕಿ ಭವಿಷ್ಯವನ್ನು ನುಡಿಯುವಂಥದ್ದು ಸರ್ವೇ ಸಾಮಾನ್ಯ. ನೋಡಿ, ಕರ್ನಾಟಕದಲ್ಲೂ ಪ್ರಶಾಂತ್ ಕಿಣಿಯವರು ಎಷ್ಟು ಫೇಮಸ್ ಆಗಿದ್ದಾರೋ ಅದೇ ರೀತಿಯಾಗಿ ಆಂಧ್ರದಲ್ಲಿ ಒಬ್ಬರು ಜ್ಯೋತಿಷಿ ಇದ್ದಾರೆ. ಸೊ ಇದೇ ರೀತಿಯಾಗಿ ಪ್ರತಿಯೊಂದು ರಾಜ್ಯದಲ್ಲೂ ಒಬ್ಬೊಬ್ಬರು ಜ್ಯೋತಿಷಿಗಳಿದ್ದಾರೆ. ಬಟ್ ಅವರು ಕೊಡುವಂಥ ಪ್ರಿಡಿಕ್ಷನ್ಸ್ ಅಥವಾ ಅವ್ರು ನುಡಿಯುವಂಥ ಭವಿಷ್ಯ ಇದೆಯಲ್ಲ ಅದು ಬಹುತೇಕ ಸಂದರ್ಭಗಳಲ್ಲಿ ಸತ್ಯ ಆಗಿರ್ತಕ್ಕಂಥ ನಿದರ್ಶನಗಳು ಇದೆ. ಅದು ಕಾಕತಾಳಿ ಅಂತ ಕರಿತೀರೋ ಅಥವಾ ಅದು ಇಲ್ಲ ಅವ್ರು ಹೇಳೋದೇ ನಿಜ ಆಗುತ್ತೆ ಅಂತ ತಾವು ಹೇಳ್ಕೊಳ್ತಿರೋದು ನಿಮಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಆದರೆ ಅವ್ರು ಹೇಳುವಂಥದ್ದು ಮಾತ್ರ ಸತ್ಯ ಆಗುತ್ತೆ ಅನ್ನುವ ರೀತಿಯಾದಂಥ ಚರ್ಚೆಗಳಿದೆ. ರಾಜ್ಯ BJPಗೂ ಸಹ UP ಯೋಗಿ ಮಾದರಿಯಲ್ಲಿ ಒಬ್ಬರು ಬರ್ತಾರೆ, ರಾಜ್ಯಕ್ಕೂ UP ಮಾಡೆಲ್ ಅನ್ವಯ ಆಗುತ್ತೆ, ಅವರೇ ಚುಕ್ಕಾಣಿ ಹಿಡಿತಾರೆ ಅಂತ ಸ್ಫೋಟಕ ಭವಿಷ್ಯವನ್ನು ಖ್ಯಾತ ಜ್ಯೋತಿಷಿ ಪ್ರಕಾಶ್ ಕಿಣಿ ಅವರು ಕೊಟ್ಟಿದ್ದಾರೆ. ಹಾಗಾದರೆ ರಾಜ್ಯ BJPಗೆ ಬರುವಂತಹ ಅಥವಾ ಬರಲಿರುವಂತಹ ಆ ಯೋಗಿ ಆದರೂ ಯಾರು ಅನ್ನುವಂಥದ್ದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಯೋಗಿ ಆದಿತ್ಯನಾಥ್ ಅಂದರೆ ಒಂದು ರೀತಿಯಾಗಿ ಒಂದು ಗುಂಪು ಗಡಗಡ ಅಂತ ನಡುಗುವಂಥ ಪರಿಸ್ಥಿತಿ ಇವತ್ತು ದೇಶದಲ್ಲೇ ನಿರ್ಮಾಣ ಆಗಿದೆ. ಯೋಗಿ ಆದಿತ್ಯನಾಥ್ ಅವರ ಈ ಬುಲ್ಡೋಸರ್ ಕ್ರಮ ಇದೆಯಲ್ಲ ಅದು ಬಹುಶಃ ಯಾರು ಮಾಡಲಿಕ್ಕೆ ಚಾನ್ಸೇ ಇಲ್ಲ. ಅದೇ ರೀತಿಯಾದಂತಹ ಯೋಗಿ ಆದಿತ್ಯನಾಥ್ ಅವರ ಮಾಡೆಲ್ ಕರ್ನಾಟಕದಲ್ಲೂ ಸಹ ಜಾರಿಯಾಗಲಿಕ್ಕಿದೆ. ಇಲ್ಲಿ ಯೋಗಿ ಆದಿತ್ಯನಾಥ್ ಅವರ ರೀತಿಯಾದಂಥ ಒಬ್ಬರು ನಾಯಕರು BJP
ಪಿಯಲ್ಲಿ ಹುಟ್ಕೊಳ್ತಾರೆ, ಅವರ ಅಧಿಕಾರವನ್ನು ವಹಿಸ್ಕೊಳ್ತಾರೆ, ಅವ್ರ ಮೂಲಕ BJP ಮತ್ತೆ ತನ್ನ ಪಾರುಪತ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ವೇದಿಕೆಯನ್ನು ಹಾಕ್ಕೊಳ್ಳುತ್ತೆ ಅನ್ನುವ ರೀತಿಯಾದಂತಹ ಒಂದು ಭವಿಷ್ಯವನ್ನು ಪ್ರಶಾಂತ್ ಕಿಣಿಯವರು ಭವಿಷ್ಯವನ್ನು ನುಡಿದಿದ್ದಾರೆ. ಆದರೆ ಈಗ ಆ್ಯಕ್ಚುಲಿ ಇವರು ಹೇಳೋದಕ್ಕೂ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ನಾವು ತಾಳೆ ಹಾಕಿ ನೋಡಿದ್ರೆ ಸಮ್ಟೈಮ್ಸ್ ಅಥವಾ ಎಲ್ಲ ಒಂದು ಕಡೆ ಹೌದು ಆಗಬಹುದೇನೋ ಅನ್ನುವ ರೀತಿಯಾದಂತಹ ಒಂದು ಅಭಿಪ್ರಾಯಕ್ಕೆ ನಾವು ಬರಬಹುದು ವೀಕ್ಷಕರು. ಯಾಕಂದರೆ ನಿಮಗೆ ಗೊತ್ತಿದೆ, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಇರ್ತಕ್ಕಂತಹ ಈ ಭಿನ್ನಮತೀಯ ಮನಸ್ಥಿತಿಗಳಾಗಿರಬಹುದು ಅಥವಾ ಈ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿತ್ಯವೂ ನಾಯಕರುಗಳು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳಾಗಿರಬಹುದು, ವಾರಕ್ಕೊಬ್ಬರಾದರೂ ಡೆಲ್ಲಿಗೆ ಹೋಗಿ ಬರುವಂಥ ವಿಚಾರ ಆಗಿರಬಹುದು, ಮತ್ತು ಒಂದು ಕಡೆ ಸಿದ್ದರಾಮಯ್ಯನವರು, ಮಗದೊಂದು ಕಡೆ DK ಶಿವಕುಮಾರ್ ಅವರು, ಈ ಬಣದ ನಾಯಕರು ಕೊಡುವಂತಹ ತಮ್ಮ ಹೇಳಿಕೆಗಳು ಪಕ್ಷದ ಮೇಲೆ ಮತ್ತು ಸರ್ಕಾರದ ಮೇಲೆ ನೇರಾನೇರವಾಗಿ ಪರಿಣಾಮ ಬೀರ್ತಾ ಇರತಕ್ಕಂತಹ ಸ್ಥಿತಿಗತಿಗಳಾಗಿರಬಹುದು. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಎಲ್ಲ ಒಂದು ಕಡೆ ಪ್ರಶಾಂತ್ ಕಿಣಿಯವರು ಹೇಳುವಂಥ ಭವಿಷ್ಯ ಏನಾದರೂ ನಿಜ ಆಗ್ಬಿಡ್ಬೋದೇನೋಪ್ಪ ಅನ್ನುವ ರೀತಿಯಾದಂತಹ ಒಂದು ಮಾತನ್ನ ಒಂದಷ್ಟು ಜನರು ಆಡ್ತಾ ಇದ್ದಾರೆ. ಓಕೆ, ಸೊ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಈಗ ಲೈವಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು ರೂಪೇಶ್. ಪ್ರಶಾಂತ್ ಕಿಣಿಯವರು ಖ್ಯಾತ ಜ್ಯೋತಿಷಿಗಳು, ನಮ್ಮ ಕರ್ನಾಟಕ ಮೂಲದವರು. ಸೊ ಅವ್ರು ಕೊಟ್ಟಿರ್ತಕ್ಕಂಥ ಭವಿಷ್ಯ ಒಂದು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರು ಅಧಿಕಾರ ಕಳ್ಕೊಳ್ತಾರೆ ಅನ್ನುವಂಥ ಒಂದು ಭವಿಷ್ಯ. ಆ್ಯಂಡ್ ನಮ್ಮ ಕರ್ನಾಟಕದಲ್ಲೂ ಸಹ BJP ಆ್ಯಂಡ್ ಕಾಂಗ್ರೆಸ್ನಲ್ಲಿ ಸಾಕಷ್ಟು ರಾಜಕೀಯ ಬದಲಾವಣೆಗಳಾಗಬಹುದು, ಆಗುತ್ತೆ ಅನ್ನುವ ರೀತಿಯಾದಂಥ ಭವಿಷ್ಯ ಅನ್ನುವಂಥದ್ದು. ಇವರ ಭವಿಷ್ಯವನ್ನು ಯಾವ ರೀತಿಗೆ ನೋಡಲಾಗ್ತಾ ಇದೆ ಮತ್ತು ಪ್ರಶಾಂತ್ ಕಿಣಿಯವರ ಈ ಹಿಂದಿನ ಭವಿಷ್ಯಗಳು ಎಷ್ಟು ಮಟ್ಟಿಗೆ ಸತ್ಯ ಆಗಿದೆ ಅನ್ನುವಂಥದ್ದು ರೂಪೇಶ್? ಶಿವಶಂಕರ್, ರಾಜ್ಯ ರಾಜಕಾರಣಗಳಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಒಂದು ಭವಿಷ್ಯ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇದೆ. ಆ ಭವಿಷ್ಯ ಏನಂತ ಹೇಳಿದ್ರೆ ಕರ್ನಾಟಕದ ಮೂಲ ಜ್ಯೋತಿಷಿ ಪ್ರಶಾಂತ್ ಕಿಣಿ ಅವರು ಹೇಳಿರುವಂತಹ ಭವಿಷ್ಯ ಸದ್ಯಕ್ಕೆ ಹಾಟ್ ಟಾಪಿಕ್ ಅಂತೇಳಿ ಹೇಳಲಾಗ್ತಾ ಇತ್ತು. ಅವ್ರು ಹೇಳಿರುವಂತ ಭವಿಷ್ಯ ಅಂತ ಹೇಳಿದ್ರೆ ಮೊದಲದಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಹೇಳೋದಾದ್ರೆ TMC ಅಧಿಕಾರ ಕಳ್ಕೊಳ್ಳುತ್ತೆ, ಅಂದ್ರೆ ಮಮತಾ ಬ್ಯಾನರ್ಜಿ ಅವರು ಅಧಿಕಾರ ಕಳ್ಕೊಳ್ಳುತ್ತೆ ಅಂತೇಳಿ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಚುನಾವಣೆ ಆಗ್ತಾ ಇದೆ, ಹೀಗಾಗಿ ಈ ಮೇ 4ಕ್ಕೆ ಈ ಒಂದು ಚುನಾವಣಾ ಫಲಿತಾಂಶ ಕೂಡ ಇದೆ, ಇಲ್ಲಿ ಒಂದಿಷ್ಟು ಬದಲಾವಣೆ ಆಗುತ್ತೆ ಅಂತೇಳಿ. ಅದೇ ರೀತಿ ರಾಜ್ಯ BJP ಹಾಗೂ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಅಲ್ಲೋಲ ಕಲ್ಲೋಲಗಳು ಸೃಷ್ಟಿಯಾಗುತ್ತೆ ಅನ್ನೋದನ್ನು ಮಾತನ್ನು ಕೂಡ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ CM ಸಿದ್ದರಾಮಯ್ಯನವರು ಅಧಿಕಾರವನ್ನು ಕಳ್ಕೊಳ್ತಾರೆ ಅನ್ನೋದ ಭವಿಷ್ಯವನ್ನು ಕೂಡ ಅವರು ಹೇಳಿದ್ದಾರೆ. ಹೀಗಾಗಿ ಇಲ್ಲಿ ಕುತೂಹಲವನ್ನು ಮೂಡಿಸ್ತಾ ಇದೆ. ಭವಿಷ್ಯ ಇದ್ರೆ ಆ ಭವಿಷ್ಯ ನಿಜವಾಗಿದೆ ಹೌದಾದ್ರೆ ಕಾಂಗ್ರೆಸ್ 2 ಹೋಳಾಗುತ್ತೆ ಅನ್ನುವಂತ ಮಾತನ್ನು ಕೂಡ ಅವರೇ ಹೇಳಿದ್ದಾರೆ. ಈ ಮೂಲಕವಾಗಿ CM ಬದಲಾವಣೆ, ಸಿದ್ದರಾಮಯ್ಯ ಬದಲಾವಣೆ ಮಾಡಿದ್ರೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟ ಕಂಟಕ ಇದೆ. ಅದೇ ರೀತಿ ಪಾರ್ಟಿನೂ ಕೂಡ ಒಡೆದು 2 ಹೋಳಾಗಬಹುದು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಈ ಮೂಲಕವಾಗಿ ಈ ಒಂದು ಏನು ಭವಿಷ್ಯ ಇದೆಯಲ್ಲ, ಇದು ಕಾಂಗ್ರೆಸ್ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಚರ್ಚೆಗೀಡಾಗ್ತಾ ಇದೆ. ಅದೇ ರೀತಿಯಾಗಿ CM ಸಿದ್ದರಾಮಯ್ಯ ಅಧಿಕಾರವನ್ನು ಕಳ್ಕೊಳ್ತಾರೆ ಅನ್ನೋ ಪ್ರಶ್ನೆ ಹುಟ್ಟುಹಾಕಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದೇ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ ಒಂದು ಯಶಸ್ವಿ ಮಾಡೆಲ್ ಅಂತ ಹೇಳಿದ್ರೆ ಯೋಗಿ ಆದಿತ್ಯನಾಥ್ ಅವ್ರನ್ನ BJP ಅಖಾಡಕ್ಕಿಳಿಸ್ತು, ಸಂಸದರಾಗಿದ್ರು. ಅದಾದ ಬಳಿಕ ಉತ್ತರ ಪ್ರದೇಶದ CM ಆಗಿ ಕೂಡ ಆಯ್ಕೆ ಆದ್ರು. ಅದೇ ರೀತಿ ರಾಜ್ಯದಲ್ಲೂ ಕೂಡ ಯಾಕಂತ ಹೇಳಿದ್ರೆ ಸಮರ್ಥ ನಾಯಕತ್ವ ಇಲ್ಲ ಅಂತ ಹೇಳ್ತಿದಾರಲ್ಲ, ಒಬ್ರು ಯೋಗ್ಯ ಮಾದರಿಯ ಸ್ವಾಮೀಜಿ ಅವರು ಅಧಿಕಾರವನ್ನು ವಹಿಸಿಕೊಳ್ತಾರೆ, ಚುಕ್ಕಾಣಿಯನ್ನು ಹಿಡಿತಾರೆ. ಈ ಮೂಲಕವಾಗಿ BJP ಏನೋ ದೊಡ್ಡ ಮಟ್ಟಕ್ಕೆ ಪರಿವರ್ತನೆಯ ಹಾದಿಯಲ್ಲಿ ಹೋಗುತ್ತೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಹೀಗಾಗಿ 3 ಭವಿಷ್ಯ, ಒಂದು ಮಮತಾ ಬ್ಯಾನರ್ಜಿ, ಒಂದು CM ಸಿದ್ದರಾಮಯ್ಯ ಅಧಿಕಾರ ಕಳ್ಕೊಳ್ತಾರೆ ಅನ್ನೋದು, ಅದೇ ರೀತಿ ಯೋಗಿ ಮಾದರಿಯಲ್ಲಿ ರಾಜ್ಯದಲ್ಲೂ ಕೂಡ BJP ಚುಕ್ಕಾಣಿಯನ್ನ ಬೇರೆಯವರು ಹಿಡಿತಾರೆ ಅಂತ, ಸ್ವಾಮೀಜಿ ಹಿಡಿತಾರೆ ಅನ್ನೋ ವಿಚಾರ. ಹೀಗಾಗಿ ಯಾರು ಅಂತ ಕುತೂಹಲ ಇನ್ನೂ ಕೂಡ ಮುಂದುವರಿತಾ ಇದೆ. ಆದ್ರೆ ಈಗ ಪ್ರಶಾಂತ್ ಕಿಣಿ ಅವರ ಭವಿಷ್ಯ ನಿಜವಾಗುತ್ತಾ ಅನ್ನುವಂತ ಚರ್ಚೆಗಳು ಕೂಡ ಆಗ್ತಾ ಇದೆ. ಹಿಂದೆ ಅವರು ಒಂದಿಷ್ಟು ಭವಿಷ್ಯಗಳನ್ನ ಹೇಳಿದ್ರು, ಯಾಕಂದ್ರೆ ದೆಹಲಿಯ ಚುಕ್ಕಾಣಿಯನ್ನ ಮಹಿಳೆ ಹಿಡಿತೀರ ಅಂತ ಹೇಳಿದ್ರು. ಹಾಗಾಗಿ ದೆಹಲಿಯಲ್ಲಿ ರೇಖಾ ಗುಪ್ತಾ ಅವರನ್ನ CM ಮಾಡಲಾಯಿತು. ದರ್ಶನ್ ಅವರು ಏನು ಜಾಮೀನ್ ಸಿಗುತ್ತೆ, ಅದ ಬಂದು ಫಿಲ್ಮ್ ಮಾಡ್ತಾರೆ ಅಂತ ಹೇಳಿದ್ರು. ಫಿಲ್ಮ್ ಅನ್ನು ಕೂಡ ಮಾಡಿದೆ, ಮತ್ತೆ ಪುನಃ ಜಾಮೀನ್ ಕ್ಯಾನ್ಸಲ್ ಆಯಿತು, ಜೈಲಿಗೆ ಹೋದ್ರು. ಹಾಗಾಗಿ ಬೇರೆ ಬೇರೆ ವಿಚಾರದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಕೂಡ ಭವಿಷ್ಯ ಹೇಳಿದ್ರು. ಆ ಭವಿಷ್ಯ ನಿಜವಾಗಿದೆ. ಆದ್ರೆ ಈಗ ಹೇಳಂತ 3 ಭವಿಷ್ಯ ಯಾವ ರೀತಿ ರಾಷ್ಟ್ರೀಯ ರಾಜಕಾರಣ ಅಥವಾ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಉಂಟು ಮಾಡುತ್ತೆ, ಆ ರೀತಿಯಾಗಿ ಆಗುತ್ತಾ ಅನ್ನುವಂತ ಪ್ರಶ್ನೆಗಳೀಗ ಕಾಡ್ತಾ ಇದೆ. ಭವಿಷ್ಯ ನಿಜ ಆಗುತ್ತಾ ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗಿದೆ. ಶಿವಶಂಕರ್. ಓಕೆ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.